ಇಂದು ವಿಶ್ವ ಸ್ಕಿಜೋಫ್ರೆನಿಯಾ ದಿನಾಚರಣೆಯನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸರಳವಾಗಿ ಆಚರಿಸಲಾಯಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇಚ್ಛಿತ ವಿಕಲತೆ ಅಥವಾ ಸ್ಕಿಜೋಫ್ರೆನಿಯಾ ಒಂದು ರೀತಿಯ ಮಾನಸಿಕ ಕಾಯಿಲೆ. ಮನುಷ್ಯನ ಮೆದುಳಿನಲ್ಲಿನ ನರ ದೌರ್ಬಲ್ಯದಿಂದಾಗಿ ಈ ರೋಗ ಕಂಡುಬರುತ್ತದೆ. ಅಜ್ಞಾತ ಸ್ಥಳದಿಂದ ಶಬ್ದ ಕೇಳಿಸುವಿಕೆ, ಅನಪೇಕ್ಷಿತ ನಗು ಅಥವಾ ಅಳುವಿಕೆ, ಮೃತ ಸಂಬಂಧಿಗಳು ತನ್ನೊಂದಿಗೆ ಮಾತನಾಡುತ್ತಿದ್ದಾರೆಂಬ ಭ್ರಮೆ ಇವೇ ಮುಂತಾದ ಲಕ್ಷಣಗಳನ್ನು ರೋಗಿಯಲ್ಲಿ ಕಾಣಬಹುದಾಗಿದೆ. ಪ್ರೀತಿಪಾತ್ರರ ಅನಿರೀಕ್ಷಿತ ಸಾವು ಅಥವಾ ಆಕಸ್ಮಿಕ ದುರ್ಘಟನೆ ಕೂಡ ಈ ಕಾಯಿಲೆಗೆ ಕಾರಣವಾಗಬಹುದು. ಈ ಸಮಯದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ, ಮಾನಸಿಕ ಕಾಯಿಲೆ ಎಂಬುದು ಅನೇಕ ವಿಧ. ಆಧುನಿಕತೆ, ಕೆಲಸದ ಒತ್ತಡ, ಒಂಟಿತನ, ಆಪ್ತರ ಅಗಲಿಕೆ ಮೊದಲಾದ ಕಾರಣಗಳು ಮನುಷ್ಯನ ಮೇಲೆ ಪ್ರಭಾವ ಬೀರಿ ಇಂತಹ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಪ್ರಭಾವದಿಂದ ನಾವೆಲ್ಲರೂ ಸಹಿತ ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ಮಾನಸಿಕ ಖಿನ್ನತೆಗೆ, ಮಾನಸಿಕ ಕಾಯಿಲೆಗೆ ಒಳಗಾಗ್ತಾ ಇರ್ತೀವಿ. ಯಾರೊಬ್ಬರೂ ಸಹಿತ 100% ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇವಾಗ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಲಸದ ಒತ್ತಡದಿಂದಾಗಿ ಉದ್ವೇಗಕ್ಕೆ ಒಳಗಾಗಿ ಬೈದ್ಬೋದು ಯಾಕಾದ್ರೂ, ಅದು ಸಹಿತ ಮಾನಸಿಕ ಕಾಯಿಲೆನೇ. ಸೊ ಹಂಗಾಗಿ ಒಂದು ಸಮೀಕ್ಷೆ ಪ್ರಕಾರ ಪ್ರತಿ 100 ಜನರಲ್ಲಿ 10 ಜನರು ಮಾನಸಿಕ ಕಾಯಿಲೆಯಿಂದ, ಅಂದರೆ ಚಿಕಿತ್ಸೆ ಬೇಕಾಗಿರ್ತಕ್ಕಂಥ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ ನನಗೆ ಈ ಥರ ತೊಂದರೆ ಇದೆ ಅಂತ. ಅವರ ಸಂಪರ್ಕಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳಿಗೆ ಅನಿಸುತ್ತೆ, ಇವ್ನಿಗೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ. ಸೊ ಆದ್ದರಿಂದ ಒಂದು ವಿಶೇಷ ಇದರಲ್ಲಿ ಏನು ನಾವು ಕಂಡುಕೊಳ್ಬೋದು ಅಂತ ಹೇಳಿದ್ರೆ, ಈ ಎಲ್ಲ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ. ಅದನ್ನು ಬಂದು ವೈದ್ಯರ ಹತ್ರ ಪರೀಕ್ಷೆ ಮಾಡಿಸಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಿದ್ದೇ ಆದರೆ ಸಾಮಾನ್ಯ ಮನುಷ್ಯರಂತೆ ಇವರು ಸಹಿತ ಕೆಲಸವನ್ನು ನಿರ್ವಹಿಸಿಕೊಂಡು ಲವಲವಿಕೆಯಿಂದ ಸಂತೋಷದಿಂದ ಬದುಕ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮಕ್ಕಳ ತಜ್ಞ ಡಾಕ್ಟರ್ ವಿಜಯಕುಮಾರ್ ಮಾತನಾಡಿ, ಸ್ಕಿಜೋಫ್ರೆನಿಯಾ ಗುಣಪಡಿಸಬಹುದಾದ ಒಂದು ಕಾಯಿಲೆ. ಚಿಕಿತ್ಸೆಯ ಜೊತೆಗೆ ರೋಗಿಗಳಿಗೆ ಪ್ರೀತಿ ತೋರುವ ಮೂಲಕ ಈ ರೋಗವನ್ನು ಮತ್ತಷ್ಟು ಬೇಗ ಗುಣಪಡಿಸಬಹುದಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಅಂದರೆ ಅವ್ರ ಸ್ನೇಹಿತರು, ಸಂಬಂಧಿಕರು ಬೇರೆ ಇರ್ತಾರೆ. ಮನಸ್ಸಿಗೆ ತೊಂದರೆ ಆದಾಗ ಆ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವ್ರು ಸ್ಪಂದಿಸಿ, ಅವರ ಕಷ್ಟಗಳು ಸ್ಪಂದಿಸಿ ಅವ್ರ ನೆರವು ನೀಡುವಂಥದ್ದು ಮುಕ್ಕಾಲು ಭಾಗ ಕಾಲೇ ಅಲ್ಲೇ ವಾಸಿ ಆಗ್ತದೆ. ಈ ಸಮಯದಲ್ಲಿ ಆರೋಗ್ಯ ನಿರೀಕ್ಷಕ ನರಸಿಂಹಯ್ಯ, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಿಯಾಜ್ ಪಾಷಾ, ದಲಿತ ಮುಖಂಡ ಚೆಂಡೂರು ರಮಣ, ಆರೋಗ್ಯ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್, MLV ನರಸಮ್ಮ, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಹಾಗೂ ಆರೋಗ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.